ಎಷ್ಟೇ ಡಾರ್ಕ್ ಇದ್ರೂ ಕೂಡ ಫುಲ್ ಗ್ಲೋ ಆಗುತ್ತೆ. ಮುಖದಲ್ಲಿರುವಂತಹ ಕಪ್ಪು ಕಲೆಗಳು ಬಂಗಾಗಿದ್ರೆ, ಕಪ್ಪು ಚುಕ್ಕಿಗಳು ಗುಳ್ಳೆಗಳು, ನಿಮ್ಮ ಸ್ಕಿನ್ ಡಲ್ ಆಗಿದ್ರು ಕೂಡ ಬ್ರೈಟ್ ಆಗತ್ತೆ, ವೈಟ್ ಆಗತ್ತೆ. ಅಷ್ಟು ಚೆನ್ನಾಗಿ ಈ ಮನೆಮದ್ದು ಕೆಲಸ ಮಾಡುತ್ತೆ. ಸೂಪರ್ ಪ್ಯಾಕ್ ಅಷ್ಟು ಚೇಂಜಸ್ ಅನ್ನ ತರುತ್ತೆ. ನೀವೆಲ್ಲಾದ್ರೂ ಕೂಡ ಎಲ್ಲರ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ. ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ. ಬ್ಯೂಟಿ ಪಾರ್ಲರ್ ಕೂಡ ನೀವು ಗುಡ್ ಬೈ ಹೇಳ್ಬೋದು, ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಹಾಗಾದರೆ ಬನ್ನಿ ಈ ಬ್ಯೂಟಿಫುಲ್ ಆದಂಥ ಪ್ಯಾಕನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ತುಂಬಾ ಡಾರ್ಕ್ ಇರುವಂಥ ಸ್ಕಿನ್ನನ್ನು ವೈಟ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಜನ ಸ್ಕಿನ್ನನ್ನು ವೈಟಾಗಿ ಮಾಡಬೇಕು ಅಂತ ಹೇಳಿ ಹಲವಾರು ರೀತಿಯ ಕ್ರೀಮ್ಗಳನ್ನು ಟ್ರೈ ಮಾಡ್ತಾರೆ. ಬ್ಯೂಟಿ ಪಾರ್ಲರಿಗೆ ಹೋಗಿ ಫೇಶಿಯಲನ್ನು ಮಾಡಿಸ್ಕೊಳ್ತಾರೆ. ಅದಕ್ಕಂತ ಹೇಳಿ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ಇನ್ಮೇಲೆ ವೆರೈಟಿ ಆಫ್ ಕ್ರೀಮನ್ನು ಅಪ್ಲೈ ಮಾಡೋದು ಬೇಡ, ಬ್ಯೂಟಿ ಪಾರ್ಲರಿಗೆ ಹೋಗೋದು ಬೇಡ. ಇವತ್ತು ನಾನು ಸಿಂಪಲ್ ಆಗಿ ಮನೇಲಿ ಇದ್ಕೊಂಡೆ ನಾವು ಹೇಗೆ ನಮ್ಮ ಸ್ಕಿನ್ನನ್ನು ಬೆಳ್ಳಗೆ ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳ್ತೀನಿ ನೋಡಿ. ಈ ಪ್ಯಾಕನ್ನು ನೀವು ಅಪ್ಲೈ ಮಾಡಿ ಈ ಥರ ಮಸಾಜ್ ಮಾಡಿಕೊಂಡ್ರೆ ಸಾಕು, ನಿಮಿಷದಲ್ಲಿ ನಿಮ್ಮ ಮುಖ ಬೆಳ್ಳಗಾಗತ್ತೆ. ನಿಮ್ಮ ಸ್ಕಿನ್ ಡಲ್ ಆಗಿ ಟ್ಯಾನ್ ಹಾಕಿದ್ರೂ ಕೂಡ ಕಡಿಮೆ ಆಗುತ್ತೆ. ಪಿಂಪಲ್ ಮಾರ್ಕ್ಸ್ ಇದ್ದರೆ ಬಂಗಿದ್ರೂ ಕೂಡ ಕಡಿಮೆ ಆಗುತ್ತೆ. ಮುಖದಲ್ಲಿರುವಂಥ ಕಪ್ಪು ಕಲೆಗಳೆಲ್ಲ ಹೋಗುತ್ತೆ. ನಿಮ್ಮ ಮುಖ ಹೆಂಗಾಗಿ ಕಾಣಿಸುತ್ತೆ, ಮಿರಿ ಮಿರಿ ಮಿಂಚತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಈ ಸೂಪರ್ ಆಗಿರುವಂಥ ಫೇಸ್ ಪ್ಯಾಕನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ 2 ಸ್ಪೂನ್ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆದಷ್ಟು ಮೊಸರು ಫ್ರೆಶ್ ಆಗಿರಬೇಕು, ತುಂಬಾ ಹುಳಿಯಾಗಿರಬಾರ್ದು. ಈ ಮೊಸರನ್ನ ಸ್ವಲ್ಪ ನಾವು ಬೀಟ್ ಮಾಡೋಣ, ಅದೊಂದು ಸ್ವಲ್ಪ ಕ್ರೀಮ್ ಕನ್ಸಿಸ್ಟೆನ್ಸಿಲಿ ಬರಬೇಕು. ಹಾಗಾಗಿ ನೋಡಿ, ಸ್ಪೂನಿಂದ ನಾವು ಈ ಥರ ಮಾಡ್ತಾ ಇದ್ರೆ ಚೆನ್ನಾಗಿ ಅದು ಕ್ರೀಮ್ ಥರ ಆಗುತ್ತೆ. ಮೊಸರು ಕೂಡ ನಮ್ಮ ಸ್ಕಿನ್ ಕೇರಿಗೆ ತುಂಬಾ ಒಳ್ಳೆಯದು. ಈ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅನ್ನುವಂತಹ ಒಂದು ಅಂಶ ಇರುತ್ತೆ. ಇದು ನಮ್ಮ ಸ್ಕಿನ್ನನ್ನು ಮೃದುವಾಗಿ ಮಾಡುತ್ತೆ ಮತ್ತು ಸ್ಕಿನ್ನನ್ನು ಕಾಂತಿಯುತವಾಗಿ ಮಾಡುತ್ತೆ. ಚರ್ಮದಲ್ಲಿರುವಂತಹ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡಲಿಕ್ಕೆ ಈ ಲ್ಯಾಕ್ಟಿಕ್ ಆಸಿಡ್ ಅನ್ನೋದು ತುಂಬಾ ಒಳ್ಳೆಯದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಚರ್ಮದ ಯಾವುದೇ ಸಮಸ್ಯೆಯನ್ನು ಇದು ಕಡಿಮೆ ಮಾಡುತ್ತೆ. ಮುಖದಲ್ಲಿ ಯಾವುದೇ ರೀತಿಯ ಕೊಳೆ ಇದ್ದರೆ, ಮುಖ ಡಲ್ ಆಗಿದ್ರು ಕೂಡ ಅದನ್ನು ಹೊಳಪು ಮಾಡಲಿಕ್ಕೆ ಕೂಡ ಮೊಸರು ತುಂಬಾ ಒಳ್ಳೆಯದು. ನೋಡಿ, ನಾವು ಈ ಥರ ಮಿಕ್ಸ್ ಮಾಡಿದ್ದಕ್ಕೆ ಕ್ರೀಮ್ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಲ್ವಾ ಮೊಸರು. ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡೋಣ. ಇಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಬರೀ ಈ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಲ್ಲಿರುವಂಥ ಕೊಳೆಯನ್ನು ತೆಗಿಲಿಕ್ಕೆ, ಅದರಲ್ಲೂ ಮುಖದಲ್ಲಿ ಯಾವುದೇ ರೀತಿಯ ಚುಕ್ಕಿಗಳಾಗಿದ್ರೆ, ಕಪ್ಪು ಕಲೆಗಳಿದ್ರೆ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ತುಂಬ ಒಳ್ಳೆಯದು. ನಾವು ಸೋಪು ಮತ್ತು ಶಾಂಪೂನ ಯೂಸ್ ಮಾಡಿ ನಮ್ಮ ಸ್ಕಿನ್ ಲೇಯರನ್ನು ಡ್ಯಾಮೇಜ್ ಮಾಡಿಬಿಟ್ಟಿರ್ತೀವಿ. ಅಲ್ಲಿ ಆ ಸ್ಕಿನ್ನಿಗೆ ಯಾವುದೇ ರೀತಿಯ ಒಂದು ಮಾಯ್ಶ್ಚರ್ ಇರೋಲ್ಲ, ಅಲ್ಲಿ ತುಂಬಾ ರಿಂಕಲ್ಸ್ ಆಗಿರುತ್ತೆ, ಕಪ್ಪಾಗಿರುತ್ತೆ, ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿರುತ್ತೆ. ಅದೇ ನೀವು ಕಡಲೆ ಹಿಟ್ಟನ್ನು ಬಳಸ್ತಾ ಬಂದರೆ ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ನ ಪೋಷಣೆ ಕೂಡ ಇದು ತುಂಬಾ ಒಳ್ಳೆಯದು. ಈ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸೆಲ್ಸನ್ನು ರಿಮೂವ್ ಮಾಡಿ ಅಲ್ಲಿ ಉತ್ತಮವಾದಂಥ ಸೆಲ್ಸ್ಗಳು ರೀಜೆನ್ರೇಟ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಮ್ಮ ಮುಖ ಒಂದು ವೇಳೆ ಡಲ್ ಆಗಿದ್ದರೆ, ಇಲ್ಲ ಯಾವುದೇ ರೀತಿಯ ಬಿಸಿಲಿನಿಂದ ಕಪ್ಪಾಗಿದ್ದರೆ, ಇಲ್ಲ ಯಾವುದೇ ಕಪ್ಪು ಕಲೆಗಳಿಂದ ಮುಖ ಡಲ್ ಸ್ಕಿನ್ನಲ್ಲಿರುವಂಥ ಮೇಲ್ಪದರವನ್ನು ಇದು ಕ್ಲೀನ್ ಮಾಡುತ್ತೆ, ಇದು ಲೈಟನ್ ಮಾಡುತ್ತೆ. ಹಾಗಾಗಿ ಮುಖ ಬೆಳ್ಳಗಾಗಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಿಂದೆಲ್ಲ ಸೋಪೆಲ್ಲ ಇರಲಿಲ್ಲ, ಆವಾಗ ಈ ಕಡಲೆ ಹಿಟ್ಟನ್ನೇ ಎಲ್ಲರೂ ಉಪಯೋಗಿಸ್ತಾ ಇದ್ರು. ಅದರಲ್ಲೂ ಈ ಮೊಸರು ಮತ್ತು ಕಡಲೆ ಹಿಟ್ಟು ಎರಡೂ ಸೇರಿದಾಗ ಎಷ್ಟು ಒಳ್ಳೆ ಕಾಂಬಿನೇಷನ್ ಆಗುತ್ತಂದರೆ, ನಮ್ಮ ಸ್ಕಿನ್ನಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದೆ, ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡಿ ಸ್ಕಿನ್ನನ್ನು ಹೊಳೆಯುವಂತೆ ಮಾಡುತ್ತೆ. ನಮ್ಮ ಸ್ಕಿನ್ನು ಇನ್ಸ್ಟೆಂಟಾಗಿ ಬೆಳ್ಳಗಾಗುವ ಹಾಗೆ ಮಾಡುತ್ತೆ. ಒಂದು ರೀತಿಯಿಂದ ಹೇಳ್ಬೋದು ಅಂದರೆ ಇದನ್ನು ಒಂದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡಿ ಸ್ಕಿನ್ನಿಗೆ ಒಂದು ಬೇರೆಯಾದಂಥ ಒಂದು ಹೊಳಪನ್ನೇ ಕೊಡುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಇವಾಗ ನಾವು ಇನ್ಸ್ಟೆಂಟಾಗಿ ಫಾಸ್ಟಾಗಿ ನಾವು ಬೆಳ್ಳಗಾಗಬೇಕು ತಕ್ಷಣಕ್ಕೆ ಅಂತ ಅಂದರೆ ಇದಕ್ಕೆ ನಾವು 1 ಸ್ಪೂನ್ ಆಗುವಷ್ಟು ಪಾಂಡ್ಸ್ ಪೌಡ್ರನ್ನ ಆ್ಯಡ್ ಮಾಡೋಣ. ನೀವು ಇದರ ಬದಲು ಯಾವುದೇ ಫೇಸ್ ಪೌಡರ್ನ ಯೂಸ್ ಮಾಡ್ಬೋದು, ಆದರೆ ವೈಟ್ ಕಲರಲ್ಲೇ ಅದು ಇರಬೇಕು. ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಪಾಂಡ್ಸ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲೇ ಗೊತ್ತಿದೆ ಎಷ್ಟು ವರ್ಷಗಳಿಂದ ಇದನ್ನು ಬಳಸ್ತಾ ಇದ್ದಾರೆ. ಈ ಪಾಂಡ್ಸ್ ಪೌಡ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಮಕ್ಕಳಿಗೆ ಕೂಡ ಇದನ್ನು ಯೂಸ್ ಮಾಡ್ತಾರೆ, ಹೌದಲ್ವಾ? ಇದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ.
ನೀವು ಪಾರ್ಟಿಗೆ ಫಂಕ್ಷನಿಗೆ ಹೋಗಬೇಕು, ಇದನ್ನು ಅಪ್ಲೈ ಮಾಡಿ ನೋಡಿ. ನಿಮ್ಮ ಮುಖ ಎಷ್ಟು ಬೆಳ್ಳಗಾಗತ್ತೆ, ಎಷ್ಟು ಶೈನಿಂಗ್ ಆಗುತ್ತೆ, ಗ್ಲೋಯಿಂಗ್ ಆಗುತ್ತೆ ಅಂತ ಹೇಳಿ. ಇದರಿಂದ ನಿಮಗೆ ಟೈಮು ಉಳಿಯುತ್ತೆ, ಹಣನೂ ಉಳಿಯುತ್ತೆ. ಅದಕ್ಕೆ ಅಂಥೇಳಿ ನೀವು ಬ್ಯೂಟಿ ಪಾರ್ಲರ್ ಹುಡ್ಕೊಂಡು ಹೋಗೋ ಅವಶ್ಯಕತೆಯೇ ಇಲ್ಲ. ನಿಮ್ಗೆ ಟೆನ್ಷನ್ ಆಗೋದಿಲ್ಲ, ಅದರಲ್ಲೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಭಯವೂ ಬೇಡ. ಅಷ್ಟು ಚೆನ್ನಾಗಿ ಈ ಪ್ಯಾಕ್ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇವಾಗ ಸೂಪರ್ ಆಗಿರುವಂಥ ಪ್ಯಾಕ್ ರೆಡಿ ಆಯ್ತಲ್ವಾ. ಇದಕ್ಕೆ ನಾವು 1 ಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆ ಕೊಕೊನಟ್ ಆಯಿಲ್ ಮಿಕ್ಸ್ ಮಾಡಿದರೆ ನಮ್ಮ ಆಯಿಲ್ ಸ್ಕಿನ್ ಅವ್ರ ಕತೆ ಏನು ಅಂತ ನೀವು ಕೇಳ್ಬೋದು. ಹೌದು ಫ್ರೆಂಡ್ಸ್, ನೀವು ಒಂದು ವೇಳೆ ನಿಮಗೆ ವಿಪರೀತವಾಗಿ ತುಂಬ ಆಯಿಲ್ ಸ್ಕಿನ್ ಆಗಿದ್ದರೆ ಮಾತ್ರ ಕೊಕೊನಟ್ ಆಯಿಲನ್ನು ಸ್ಕಿಪ್ ಮಾಡಿ. ಸ್ವಲ್ಪ ಲೈಟಾಗಿ ಆಯಿಲ್ ಸ್ಕಿನ್ ಇದ್ದರೂ ಕೂಡ ಇವಾಗ ಈ ಚಳಿಗಾಲಕ್ಕೆ ಇದು ತುಂಬಾ ಒಳ್ಳೆಯದು. 1 ಸ್ಪೂನ್ ಅಷ್ಟು ಆಗುವಷ್ಟು ನೀವು ಕೊಕೊನಟ್ ಆಯಿಲನ್ನು ಇದಕ್ಕೆ ಮಿಕ್ಸ್ ಮಾಡಿ. ತುಂಬ ಒಳ್ಳೆ ನಿಮ್ಮ ಸ್ಕಿನ್ನನ್ನು ಸಾಫ್ಟಾಗಿ ಮಾಡುತ್ತೆ, ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ ಸ್ಕಿನ್ನಿಗೆ. ಹಾಗಾಗಿ ಇದು ನಾರ್ಮಲ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು, ಡ್ರೈ ಸ್ಕಿನ್ ಅವ್ರಿಗಂತೂ ಇದು ತುಂಬಾ ಒಳ್ಳೆಯದು. ನಾನು ಮೊದಲೇ ಹೇಳಿದ ಹಾಗೆ ತುಂಬಾ ಆಯಿಲಿ ಸ್ಕಿನ್ ಆದರೆ ಕೊಕೊನಟ್ ಆಯಿಲ್ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ. ನಾರ್ಮಲ್ ಮತ್ತು ಡ್ರೈ ಸ್ಕಿನ್ ಆಗಿದ್ರೆ 1 ಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಕೊಬ್ಬರಿ ಎಣ್ಣೆ ಎಷ್ಟು ಒಳ್ಳೆಯದು ಅಂದರೆ ಈ ಕೊಬ್ಬರಿ ಎಣ್ಣೆಯಲ್ಲೇ ಆ್ಯಂಟಿ ಆಕ್ಸಿಡೆಂಟ್ ಅಂಶ ತುಂಬಾ ಇದೆ. ಇದು ಸ್ಕಿನ್ನನ್ನು ಮಾಯ್ಶ್ಚರ್ ಆಗಿರಲು ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಮಾಯ್ಶ್ಚರ್ ತುಂಬ ಇರುವುದರಿಂದ ಸ್ಕಿನ್ ರಿಂಕಲ್ಸ್ ಆಗೋದಿಲ್ಲ. ಯಾವಾಗ ಸ್ಕಿನ್ ಸುಕ್ಕಾದಂಗೆ ಆಗುತ್ತೋ ಆವಾಗ ಸ್ಕಿನ್ನಿಗಿರುವಂತಹ ಒಂದು ಕ್ಲಾರಿಟಿನೇ ಕಡಿಮೆ ಆಗುತ್ತೆ, ಮುಖ ಹೊಳೆಯೋದಿಲ್ಲ. ಅದೇ ನೀವು ಕೊಕೊನಟ್ ಆಯಿಲನ್ನು ಯೂಸ್ ಮಾಡಿದ್ರೆ ಸ್ಕಿನ್ ಟೈಟ್ ಆಗುತ್ತೆ, ಯಾವುದೇ ಜೋತು ಬಿದ್ದಂಥ ಸ್ಕಿನ್ ಕೂಡ ಟೈಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ರಿಂಕಲ್ಸ್ ಕಡಿಮೆ ಆಗುತ್ತೆ, ಆವಾಗ ಸ್ಕಿನ್ ನಾರ್ಮಲ್ ಆಗಿ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ, ಕೊಕೊನಟ್ ಆಯಿಲ್ ಹಾಕಿದ ಮೇಲೆ ನಾವು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಸೂಪರ್ ಆಗಿರುವಂಥ ಕ್ರೀಮ್ ರೆಡಿ ಆಯ್ತಲ್ಲ. ಇದನ್ನು ಯಾವಾಗ ಹೇಗೆ ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಇವಾಗ ನೀವು ನೋಡ್ತಿದ್ರಲ್ಲ, ನನ್ನ ಸ್ಕಿನ್ ಸ್ವಲ್ಪ ಡಲ್ ಆದಂಗೆ ಅನಿಸ್ತಾ. ಇವಾಗ ನೋಡಿ, ಈ ಕ್ರೀಮನ್ನು ಅಪ್ಲೈ ಮಾಡಿದ್ಮೇಲೆ ನಿಮಗೆ ಇನ್ಸ್ಟೆಂಟಾಗಿ ನಮ್ಮ ಮುಖ ಎಷ್ಟು ಚೆನ್ನಾಗಾಗತ್ತೆ, ಎಷ್ಟು ಬೆಳ್ಳಗಾಗತ್ತೆ, ಒಂದು ಒಳ್ಳೆ ಗ್ಲೋಯಿಂಗ್ ಮುಖದಲ್ಲಿ ಬರುತ್ತೆ ಅಂತ ಹೇಳಿ ನೋಡಿ. ಸ್ವಲ್ಪ ನೀವು ಮುಖವನ್ನು ತಣ್ಣೀರಿನಿಂದ ವಾಶ್ ಮಾಡ್ಕೊಂಡು ಬನ್ನಿ. ಆಮೇಲೆ ನಾನು ಹೇಳಿದಂಥ ಕ್ರೀಮನ್ನು ರೆಡಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ನೀಟಾಗಿ ಈ ಥರ ಕ್ರೀಮನ್ನು ನೀವು ಬರೀ ಮುಖಕ್ಕೊಂದೇ ಅಪ್ಲೈ ಮಾಡಬೇಕು ಅಂತಿಲ್ಲ, ನಿಮ್ಮ ಹ್ಯಾಂಡ್ಸ್ ಕೂಡ ಅಪ್ಲೈ ಮಾಡ್ಬೋದು, ಫೇಸಿಗೂ ಅಪ್ಲೈ ಮಾಡ್ಬೋದು. ನಾನು ಬರೀ ಫೇಸಿಗಷ್ಟೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ನೀವು ನೆಕ್ಕಿಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೀವು ನಿಮ್ಮ 2 ಹ್ಯಾಂಡನ್ನು ಬಳಸ್ಬಿಟ್ಟು ನೋಡಿ, ಈ ಥರ ಲೈಟಾಗಿ ಮಸಾಜ್ ಕೊಡಿ ಸ್ವಲ್ಪ, ಈ ರೀತಿ ನೋಡಿ. ಯಾಕಂದರೆ ನಾವು ಹಾಕಿದಂಥ ಕ್ರೀಮ್ ಚೆನ್ನಾಗಿ ನಮ್ಮ ಫೇಸಲ್ಲಿರುವಂಥ ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ಒಂದು ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸ್ಕಿನ್ನಿಗೆ ಒಂದು ಒಳ್ಳೆ ಹೊಳಪು ಬರುತ್ತೆ. ಒಂದು ವೇಳೆ ನಿಮಗೆ ಏಜ್ ಆಗಿ ಮುಖದಲ್ಲಿ ರಿಂಕಲ್ಸ್ ಆಗಿದ್ರು ಕೂಡ ಆ ರಿಂಕಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನೀವು ಪಾರ್ಟಿಗಳಿಗೆ ಫಂಕ್ಷನಿಗೆ ಹೋಗಬೇಕು ಅಂದರೆ ತಕ್ಷಣ ನೋಡಿ, ಇಮಿಡಿಯೇಟಾಗಿ ಈ ಕ್ರೀಮನ್ನು ರೆಡಿ ಮಾಡ್ಕೊಳ್ಳಿ, ಚೆನ್ನಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಇನ್ಸ್ಟೆಂಟ್ ಆದಂಥ ಗ್ಲೋ ಬರುತ್ತೆ ನಿಮ್ಮ ಫೇಸಲ್ಲಿ. ಅಷ್ಟು ಚೆನ್ನಾಗಿ ಚೇಂಜಸನ್ನು ನೀವು ನೋಡಿ. ಮನೇಲಿ ಯಾವುದಾದ್ರು ಪೂಜೆಗಳಿದ್ರೂ ಕೂಡ ನೀವು ಇಮಿಡಿಯೇಟಾಗಿ ಇದನ್ನು ತಯಾರಿ ಮಾಡಿ ಅಪ್ಲೈ ಮಾಡ್ಕೊಳ್ಬೋದು. ನಿಮ್ಮ ಮನೇಲೇ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಏನೋ ಒಂಥರ ಕಳೆ ಬಂದಿದೆಯಲ್ಲ ಮುಖದಲ್ಲಿ ಅಂತ. ಒಂದ್ಸಲ ನೀವು ಅಪ್ಲೈ ಮಾಡಿದ್ಮೇಲೆ ಮತ್ತೆ ರಿಪೀಟ್, ಸ್ವಲ್ಪ ಡ್ರೈ ಅನಿಸುತ್ತೆ ಅಂದ್ಕೊಳ್ಳಿ, ಉಳಿದಿರುತ್ತಲ್ಲ, ಮತ್ತೆ ಆ ಕ್ರೀಮನ್ನು ನೀಟಾಗಿ ಮತ್ತೆ ಅಪ್ಲೈ ಮಾಡಿ ನೋಡಿ. ಈ ರೀತಿ ಒಂದು 2 ನಿಮಿಷ ಚೆನ್ನಾಗಿ ನೀವು ಇದನ್ನು ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡ್ಕೊಳ್ಳಿ. ನೀವು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ತಿರಲ್ಲ, ಇದರಿಂದ ಏನಾಗುತ್ತೆ, ಮುಖದಲ್ಲಿ ಯಾವುದೇ ಚಿಕ್ಕ ಚಿಕ್ಕ ಬ್ಲ್ಯಾಕ್ ಹೆಡ್ಸ್ ಇದ್ದರೆ, ವೈಟ್ ಹೆಡ್ಸ್ ಇದ್ದರೆ ಎಲ್ಲ ರಿಮೂವ್ ಆಗುತ್ತೆ. ಓಪನ್ ಪೋರ್ಸ್ ಇದ್ದರೂ ಕೂಡ ಅದೆಲ್ಲ ಶ್ರಿಂಕ್ ಆಗ್ತಾ ಬರುತ್ತೆ. ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಡೆಡ್ ಸೆಲ್ಸ್ ಇದ್ದರೂ ಕೂಡ, ಮತ್ತು ಒಂಥರ ಡ್ರೈ ಆಗಿ ಸಿಪ್ಪೆ ಇದ್ದಿರುತ್ತಲ್ಲ, ಅದೆಲ್ಲ ರಿಮೂವ್ ಆಗುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ನೋಡಿ. ಈ ರೀತಿ ನೀವು ಮಸಾಜ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯ ಟ್ಯಾನ್ ಆಗಿದ್ದರೆ ಅದು ಕಡಿಮೆ ಆಗುತ್ತೆ. ಪಿಗ್ಮೆಂಟೇಷನ್ ಅಥವಾ ಬಂಗಾಗಿದ್ರೂ ಕೂಡ ಬಂಗೆಲ್ಲ ಕಡಿಮೆ ಆಗುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅಲ್ಲಿರುವಂಥ ಯಾವುದೇ ಹಳೆಯ ಕಲೆ ಇದ್ದರೂ ಕೂಡ, ಗಾಯಗಳಾಗಿದ್ರೂ ಅದೆಲ್ಲ ಹೀಲ್ ಆಗ್ತಾ ಬರುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡಿ ಮುಖ ಬೆಳ್ಳಗಾಗುವಂತೆ ಮಾಡುತ್ತೆ. 2 ನಿಮಿಷ ಈ ಥರ ನೀವು ಮಸಾಜ್ ಮಾಡಿದ್ಮೇಲೆ ಫೇಸನ್ನು ತಣ್ಣೀರಿನಿಂದ ವಾಶ್ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗೋದಿಲ್ಲ ಅಷ್ಟೊಂದು ಚೇಂಜಸ್ ನಿಮ್ಮ ಮುಖದಲ್ಲಿ ಆಗಿರುತ್ತೆ. ನೀವು ಬೆಳ್ಳಗಾಗಿರ್ತೀರಾ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ.